ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ವ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತು. ತುಂಬಾ ಜನಕ್ಕೆ ಏನ್ ಗಿಫ್ಟ್ ಕೊಡಬೇಕು, ಏನ್ ಮಾಡಬೇಕು, ಯಾವ ರೀತಿ ಡ್ರೆಸ್ ಅಪ್ ಆಗಬೇಕು, ಯಾವ ರೀತಿ ರೆಡಿ ಆಗಬೇಕು ಅನ್ನೋದಿರುತ್ತೆ. ಸೊ ಇದು ತುಂಬಾ ಸಿಂಪಲ್ ಒಂದು ಮೇಕಪ್ ನಾನು ಲುಕ್ ಮಾಡಿ ತೋರಿಸಿದೀನಿ. ಇದು ಬೇಕು ಅಂದ್ರೆ ಪ್ರತಿ ಡೀಟೇಲ್ ಪ್ರಾಡಕ್ಟ್ ಡೀಟೇಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಈ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇದು ಸಿಂಪಲ್ ಆಗಿ ವ್ಯಾಲೆಂಟೈನ್ಸ್ ಡೇಗೆ ಅಂತ ಮಾಡಿರುವಂತಹ ಮೇಕಪ್ ಲುಕ್. ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ. ಏನೇನು ಆಫರ್ ಇದೆ ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಾದಲ್ಲಿ ನೋಡಿ ಪರ್ಚೇಸ್ ಕೂಡ ಮಾಡಬಹುದು. ಬನ್ನಿ ಸ್ನೇಹಿತರೆ, ಯಾವ ರೀತಿ ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ನೇಹಿತರೆ, ನಾನಿಲ್ಲಿ ನಿವ್ಯ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ವೈಟ್ ಕಲರು ಮಾಯ್ಶ್ಚರೈಸರ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ನಿಮ್ಮ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನಾವು ಮೇಕಪ್ ಮಾಡೋ ಮುಂಚೆ ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು, ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಕಂಪಲ್ಸರಿ. ಆನಂತರ ಇಲ್ಲಿ NYBದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ಸ್ಟಿಕ್ಕಿಯಾಗಿ ಚೆನ್ನಾಗಿದೆ. ಆನಂತರ LA ಗರ್ಲ್ ಪ್ರೋದು ನಾನು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಾನು ಇಲ್ಲಿ ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡಲಿಕ್ಕೆ ಅಂದರೆ ಹೈಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕನ್ಸೀಲರು. ನಾನು ಕಲರ್ ಕರೆಕ್ಟರ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲೆಲ್ಲಿ ನಿಮಗೆ ಕಪ್ಪು ಚುಕ್ಕಿಗಳು ಅಥವಾ ಮಚ್ಚೆಗಳು, ಡಾರ್ಕ್ ಸ್ಪಾಟ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಹೈಪರ್ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಆ ಜಾಗದಲ್ಲೆಲ್ಲ ಈ LA ಗರ್ಲ್ ಪ್ರೋ ಕನ್ಸೀಲರ್ನ ನೀವು ಯೂಸ್ ಮಾಡ್ಕೋಬೋದು. ಈಗ ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ ಅಥವಾ ತೇವ ಅಂದರೆ ಚೆನ್ನಾಗಿ ಬ್ಯೂಟಿ ಬ್ಲೆಂಡರ್ನ ನೆನೆಸಿ ಇರುವಂತಹ ಬ್ಲೆಂಡರ್ನ ತೆಗೆದುಕೊಂಡು ಟ್ಯಾಪ್ ಮೋಷನಲ್ಲಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ಯೂಟಿ ಬ್ಲೆಂಡರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಿವಿ, ಕತ್ತು ಈ ಭಾಗಗಳನ್ನ ಮರಿಬಾರ್ದು. ಸೊ ಈಗ ನೋಡಿ, ಇದು ಕಂಪ್ಲೀಟಾಗಿ ಆರಲಿ. ಆನಂತರ ಇಲ್ಲಿ ಸ್ಟೇಕ್ ವೇಕಿ ಅವ್ರದ್ದು ಕಾಂಟೋರಿಂಗ್ ಸ್ಟಿಕ್ ತೆಗೆದುಕೊಂಡಿದ್ದೀನಿ. ಇದು ಫೌಂಡೇಶನ್ ಆಗಿ ಯೂಸ್ ಮಾಡ್ಬೋದು, ಕಾಂಟೋರಿಂಗ್ ಆಗಿ ಯೂಸ್ ಮಾಡ್ಬೋದು, ಕಲರ್ ಕರೆಕ್ಟರ್ ಆಗಿ ಯೂಸ್ ಮಾಡ್ಬೋದು. ಇದ್ರಲ್ಲಿ ತುಂಬ ಶೇಡ್ಸ್ ಇದ್ದಾವೆ. ಸ್ನೇಹಿತರೆ, ನಿಮ್ಗೆ ಎಲ್ಲೆಲ್ಲ ಫೌಂಡೇಶನ್ ಅಪ್ಲೈ ಮಾಡಬೇಕು ಅನಿಸುತ್ತೋ ಆ ಜಾಗದಲ್ಲಿ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂದು ಶೇಡ್ ನಂಬರ್ ಬಂದು 3. ಪ್ರತಿ ಪ್ರಾಡಕ್ಟ್ ಡೀಟೇಲ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ಈಗ ಟ್ಯಾಪ್ ಮೋಷನಲ್ಲಿ ನೀಟಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಮೇಬಿಲಿಂದು ಕಾಂಪ್ಯಾಕ್ಟ್ನ ತೆಗೆದುಕೊಂಡು ಮುಖಕ್ಕೆ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ನೀಟಾಗಿ ಡಸ್ಟ್ ಮಾಡ್ಕೊಳ್ತಾ ಈ ಮೇಕಪ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಈ ಕಾಂಪ್ಯಾಕ್ಟ್ ಹಾಕೋದ್ರಿಂದ ನಿಮಗೆ ಬೂದ್ಗೆ ಆಗೋದಿಲ್ಲ. ಆನಂತರ ಇಲ್ಲಿ ಮ್ಯೂಸಿಕ್ ಫ್ಲವರ್ದು ಐಬ್ರೋಸ್ ಮತ್ತು ಐಲೈನರ್ ಎರಡೂ ಆಗಿ ಯೂಸ್ ಮಾಡ್ಬೋದು. ಎರಡೂ ಕೊಟ್ಟಿರ್ತಾರೆ ಇದರಲ್ಲಿ. ಇದು ಮೇಲ್ಗಡೆ ಪೌಡ್ರಿ ಆಗಿರೋದು ಬಂದು ಐಬ್ರೋಸ್ಗೆ, ಅದೇ ಒಳಗಡೆ ಸ್ವಲ್ಪ ಗಟ್ಟಿಗೆ ಲಿಕ್ವಿಡ್ ಆಗಿರುತ್ತೆ, ಅದು ಬಂದು ಐಲೈನರ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಐಬ್ರೋಸ್ ಮಾಡಿಸೋದಿಲ್ಲ, ನ್ಯಾಚುರಲ್ ಆಗಿ ನಂದು ಐಬ್ರೋಸ್ ಇದೆ. ಸೊ ಹಂಗಾಗಿ ನನಗೆ ತುಂಬ ಫಿಲ್ಲಿಂಗ್ ಅಗತ್ಯ ಇಲ್ಲ ಅಂತ ಭಾವಿಸ್ತೀನಿ. ಸೊ ಲೈಟಾಗಿ ನಾನು ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನೀಟಾಗಿ ಒಂದು ಎಡ್ಜ್ನ ಶಾರ್ಪ್ ಎಡ್ಜ್ ಕೊಟ್ಟಿದ್ದೀನಿ. ಈಗ ಮೇಕಪ್ ರೆವಲ್ಯೂಷನ್ದು ನಾನಿಲ್ಲಿ ಪ್ಯಾಲೆಟ್ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ಡಾರ್ಕ್ ಆರೆಂಜ್ ರೆಡ್ ಬರುತ್ತಲ್ಲ ಆ ಕಲರು ಮತ್ತು ಸ್ವಲ್ಪ ಪಿಂಕ್ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಒಟ್ಟಿಗೆ ಎತ್ಕೊಂಡು ನಾನು ನನ್ನ ಕಣ್ಣಿನ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ವ್ಯಾಲೆಂಟೈನ್ಸ್ ಡೇಗೆ ಯೂಶ್ವಲಿ ರೆಡ್ಡೇ ಅಲ್ವಾ, ಸೊ ಹಾಗಾಗಿ ಇದು ಎರಡು ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿದ್ರೆ ನಿಮಗೆ ರೆಡ್ ಕಲರ್ ಬರುತ್ತೆ. SFRದು ಡ್ರೀಮ್ ಬ್ಲಷ್ ತೆಗೆದುಕೊಂಡಿದ್ದೀನಿ. ನೋಡಿ, ಇದನ್ನು ಬಂದು ಡಾರ್ಕ್ ಪಿಂಕ್ ಇದೆ. ಸೊ ಇದನ್ನು ತುಂಬ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಅಪ್ಲೈ ಮಾಡಬೇಕಾದ್ರೆ ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡ್ಕೋಬೇಕು. ಆನಂತರ ಇಲ್ಲಿ ಆಮ್ಸ್ಟರ್ಡ್ಯಾಮ್ ಅವ್ರದ್ದು ನಾನು ಐಲೈನರ್ನ ತೆಗೆದುಕೊಂಡು ನೀಟಾಗಿ ಈ ರೀತಿ ಓಪನ್ ಮಾಡಿ ಐಲೈನರ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಐಲೈನರ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಯಾವ ರೀತಿ ಡ್ರಾ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡ್ಕೋಬೋದು ನಿಧಾನಕ್ಕೆ. ಸೊ ನಿಮ್ಗೆ ಇದ್ರ ಟ್ಯುಟೋರಿಯಲ್ ಕೂಡ ನಾನೀಗ ಆಲ್ರೆಡಿ ಮಾಡಿದ್ದೀನಿ. ಎಲ್ಲ ಪ್ರಾಡಕ್ಟ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ. ಆನಂತರ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮಗೆ ಬೇಕಾದಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಪರ್ಚೇಸ್ ಕೂಡ ಮಾಡ್ಬೋದು. ಕೆಲವೊಂದು 50% ತನಕ ವೆಬ್ಸೈಟ್ ಮೇಲೆ ಡಿಸ್ಕೌಂಟ್ ನಡೀತಿದೆ purple.com. ಬೇಕಾದಲ್ಲಿ ನೀವು ಪರ್ಚೇಸ್ ಮಾಡಿ. ಇದೇ ರೀತಿ ಈ ಕಡೆ ಕಣ್ಣಿಗೂ ಕೂಡ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಯಾವ ರೀತಿ ಡ್ರಾ ಮಾಡಿದ್ದೀನಿ ಅಂತ. ಆನಂತರ NYBದು ಲಾಂಗ್ ಲಾಸ್ಟ್ ಐಲೈನರ್ ತೆಗೆದುಕೊಂಡಿದ್ದೀನಿ. ಇದು ವೈಟ್ ಕಲರಲ್ಲಿ ತೆಗೆದುಕೊಂಡಿದ್ದೀನಿ. ಇದು ವಾಟರ್ ಲೈನ್ ಅಂದರೆ ಕಣ್ಣಿನ ರೆಪ್ಪೆಯ ಕೆಳಭಾಗ ರೆಪ್ಪೆ ಅಂತ ಏನು ಹೇಳ್ತೀವಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಪ್ಲೆಸೆಂಟು ಮತ್ತು ಡೀಸೆಂಟ್ ಲುಕ್ ಕಾಣುತ್ತೆ. ಆನಂತರ ಫೇಸಸ್ದು ಮಸ್ಕಾರ ತೆಗೆದುಕೊಂಡು ನೀಟಾಗಿ ನಾನಿಲ್ಲಿ ಮಸ್ಕಾರನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಸ್ವಲ್ಪ ಫರ್ರಿಯಾಗಿ ಲ್ಯಾಶಸ್ ಅಂದರೆ ತುಂಬ ದೊಡ್ಡದಾಗಿ ತುಂಬ ಕೂದಲಿದೆ ಕಣ್ಣು ರೆಪ್ಪೆ ಮೇಲೆ ಅನ್ನೋ ರೀತಿ ಬೇಕು ಅಂದರೆ
ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಮಾಡಿಬಿಟ್ಟು ಮತ್ತೆ ಈ ಉಲ್ಟಾ ಈ ರೀತಿ ಮಾಡ್ಕೊಳ್ಳಿ. ಸೊ ಅವಾಗ ನೀವು ನ್ಯಾಚುರಲ್ ಲ್ಯಾಶಸ್ಸೇ ಇದೆ ಅಂತ ಅನ್ನೋ ಭಾವನೆ ಬರುತ್ತೆ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಲ್ಯಾಶಸ್ ಬೇಕಾಗಿಲ್ಲ. ಆನಂತರ ಇಲ್ಲಿ ಸ್ಟೇಕ್ ವೇಕಿ ಮತ್ತು ಕಲರ್ ಬಾರ್ದು 2 ಲಿಪ್ಸ್ಟಿಕ್ ಇದೆ. ಸೊ ವ್ಯಾಲೆಂಟೈನ್ಸ್ ಡೇಗೆ ರೆಡ್ ಅಲ್ವಾ ಸ್ಪೆಷಲ್ಲು, ಸೊ ರೆಡ್ ಕಲರ್ ಲಿಪ್ಸ್ಟಿಕ್ದು ಸ್ಟೇಕ್ ವೇಕಿದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟ್ ಲಿಪ್ಸ್ಟಿಕ್. ಇನ್ ಕೇಸ್ ನಿಮ್ಮ ತುಟಿ ತುಂಬ ಡ್ರೈ ಇದೆ ಅಂತಂದರೆ ಆದಷ್ಟು ಯಾವುದಾದ್ರೂ ಒಂದು ಲಿಪ್ ಬಾಮ್ ಹಚ್ಬಿಟ್ಟು ಅಪ್ಲೈ ಮಾಡಿದ್ರೆ ಬೆಟರ್ ಅಂತ ನನ್ನ ಭಾವನೆ. ನೋಡಿ ಇದೇ ಕಲರ್ ನಾನು ಹಚ್ಚಿರೋದು. ಆನಂತರ ಶಿವಾನದು ಹೈಲೈಟರ್ ತೆಗೆದುಕೊಂಡಿದ್ದೀನಿ, ಬ್ರಿಕ್ ಹೈಲೈಟರು. ಸ್ವಲ್ಪ ಪಿಕ್ ಮಾಡಿ ಈ ರೀತಿ ಎಲ್ಲೆಲ್ಲಿ ಲೈಟ್ ಬಿದ್ದರೆ ನಮ್ಮ ಮುಖ ಶೈನಿಂಗ್ ಬರುತ್ತೋ ಆ ಜಾಗದಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಣೆಗೆ ಆಗಿರ್ಬೋದು, ಉಬ್ಬಾಗಿರ್ಬೋದು, ಮೂಗಾಗಿರ್ಬೋದು, ತುಟಿ ಮೇಲಾಗಿರ್ಬೋದು, ತುಟಿ ಕೆಳಗಾಗಿರ್ಬೋದು. ಇದು ನೋಡಿ ಫೈನಲ್ ಲುಕ್. ಇದು ನನ್ನ ಫೈನಲ್ ಲುಕ್. ಈ ನನ್ನ ಒಂದು ಸಣ್ಣ ಪ್ರಯತ್ನ ಮೇಕಪ್ ಲುಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ವ್ಲಾಗ್ಸ್ ಇನ್ ಕನ್ನಡ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ, ಟಿಪ್ಸ್, ಟ್ರಿಕ್ಸ್ ಎಲ್ಲದರ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.